Welcome back once again, students. We'll continue where we have left in the last session. Okay? So, do you remember what I taught you in the last session? Yeah, we were talking about the Mara stories, which he has told to the narrator. Tejasvi ಅವರಿಗೆ ನಮ್ಮ ಮಾರ ಹಲವಾರು ಕಥೆಗಳನ್ನ ಹೇಳಿದ. Can you remember that? ಯಾವ ಕಥೆ ಹೇಳಿದ್ದ? About medicinal creeper. ಮೊದಲನೇದು, when it was first time introduced to the narrator, he told that it has been cursed by a sage ಅಂತ. Second, while he was cutting the bamboo shoot, he cut his hand accidentally. Okay? So how it has cured his wound and blood and sign of wound also on his hand. And next two, mongoose and cowcal. And then ಇದಾದ್ಮೇಲೆ ನೆಕ್ಸ್ಟ್ ಯಾವುದು? Why he has lost tooth only on the right side of his mouth. ಅದು ಕೂಡ ನೆನಪಿರಲಿ. ಅದಾದ್ಮೇಲೆ ನೆಕ್ಸ್ಟು, ಟು ಗೆಟ್ ದ ಯೂತ್ ಬ್ಯಾಕ್, ಅವನ ಒಂದು ಯೌವನ ವಾಪಸ್ ಬರುವಂತಹ ಗಿಡಗಳು ಕೂಡ ನಮ್ಮ ಕಾಡಲ್ಲಿದೆ ಅಂತ ನಮ್ಮ ಮಾರ ಹೇಳ್ತಾನೆ. ಅದಕ್ಕೊಂದು ಸ್ಟೋರಿ ಕೂಡ ಹೇಳ್ತಾನೆ. ದಟ್ ಈಸ್, he and his friend once led a trap to catch a barking deer. ಸೊ ಅವರಿಬ್ಬರು ಕೂಡ ಆ ಒಂದು ಡೀರ್ನ ಹಿಡಿದು ಅದನ್ನು ತಗೊಂಡು ಮಾಂಸನ ಕ್ಲೀನ್ ಮಾಡಿಕೊಂಡು ಹತ್ತಿರದಲ್ಲಿದ್ದಂತಹ ನದಿ ಹತ್ರ ಹೋಗಿ ಇಬ್ಬರು ಕೂಡ ಆ ಒಂದು ಮಾಂಸನ ಒಂದು ಸಣ್ಣ ಒಂದು ಎಲೆಯಲ್ಲಿ ಆ ಒಂದು ಮಾಂಸನ ಇಟ್ಕೊಂಡು ಸುತ್ತಕೊಂಡು ರ್ಯಾಪ್ ಮಾಡ್ಕೊಂಡು ಮನೆಗೆ ತೊಗೊಂಬರ್ತಾರೆ. ಸೊ ಇನ್ಸ್ಟೆಡ್ ಆಫ್ ಮೀಟ್ ದೇರ್ ವಾಸ್ ಎ ಲೈವ್ ವೈಲ್ಡ್ ಬಕ್, ಬದುಕಿರೋಂತಹ ಒಂದು ಜಿಂಕಿನ ಹಾರು ಬಂತು ಅಂತ ಹೇಳ್ತಾನೆ. ಸೊ ಇಟ್ ಮೇ ಬಿ ಟೋಟಲಿ ಫಾಲ್ಸ್ ಸ್ಟೋರೀಸ್ or imagination of Mara himself, don't know. But ಇಷ್ಟೆಲ್ಲ ಹೇಳಿ ಏನಂದರೆ ಒಂದು ಚೂರಾದರೂ ಒಂದು 10-20% ಆದರೂ ಸತ್ಯ ಇರಲೇಬೇಕಲ್ಲ. ಸೊ ಹಾಗಾಗಿ ಏನು ಸತ್ಯತೆಗಳನ್ನ ತಿಳ್ಕೊಳ್ಳೋಣ ಮುಂದೆ ಈ ಒಂದು ಪ್ಲ್ಯಾಂಟಿಂದ, ಮೆಡಿಸಿನಲ್ ಪ್ಲ್ಯಾಂಟಿಂದ. ಓಕೆ, ಅದ್ರ ಜೊತೆಗೆ ಈಗ ನಮ್ಮ ನ್ಯಾರೇಟರ್ ಏನಿದ್ದಾರೆ ತೇಜಸ್ವಿಯವರು ಆ ಎಸ್ಟೇಟ್ನ ಮಾರಿ ಸುಮಾರು ವರ್ಷಗಳೇ ಆಗೋಯ್ತಂತೆ. ಹಾಗೇನೆ ಆ ಮಾರ ಕೂಡ ಸತ್ತು ಸುಮಾರು ವರ್ಷ ಆಯಿತು. ಇವಾಗ ಮತ್ತೆ ಮೆಡಿಸಿನಲ್ ಕ್ರೀಪರ್ ಸುದ್ದಿಯಲ್ಲಿತ್ತು. ಏನಕ್ಕೆ ಸುದ್ದಿಯಲ್ಲಿತ್ತು ಅಂದರೆ, ಈ ಬಾರಿ ಅಪ್ಪಣ್ಣ ಅದನ್ನ ಯಾವುದು ಮೆಡಿಸಿನಲ್ ಕ್ರೀಪರ್ನ ಮರಕ್ಕೆ ಕಟ್ಟುತ್ತಿರೋದನ್ನ ನಮ್ಮ ತೇಜಸ್ವಿಯವರು ನೋಡ್ತಾರೆ. ಅದನ್ನು ನೋಡಿದ ತಕ್ಷಣನೇ ಇವನಿಗಾದರೂ ಈ ಮೆಡಿಸಿನಲ್ ಕ್ರೀಪರಿಂದ ಏನು ಉಪಯೋಗ, ಅಥವಾ ಈ ಒಂದು ಮೆಡಿಸಿನಲ್ ಕ್ರೀಪರ್ ಯಾವ ಕಾಯಿಲೆನ ಗುಣಮುಖ ಮಾಡುತ್ತೆ ಅನ್ನೋದನ್ನ ಗೊತ್ತಾ ಅಂತ ವಿಚಾರಿಸ್ತಾರೆ. ಆವಾಗ ಅವನಿಗೂ ಕೂಡ ನನಗೆ ಗೊತ್ತಿಲ್ಲ ಸ್ವಾಮಿ ಯಾವ ಕಾಯಿಲೆನ ಇದನ್ನ ಗುಣಪಡಿಸುತ್ತೋ ಏನೋ ಅಂತ. ಆದರೆ ಈ ಒಂದು ಕ್ರೀಪರ್ನ ಎಲೆನ ಸ್ಕ್ವೀಸ್ ಮಾಡಿದ್ರೆ, ಅಂದರೆ ಎಲೆನ ಹಿಂಡಿದ್ರೆ ಹಾಲು ತುಂಬ ಗಟ್ಟಿಯಾಗತ್ತೆ ಅನ್ನೋದನ್ನ ಜನ ಮಾತಾಡ್ಕೊಳ್ತಾರೆ. ಅಷ್ಟು ಮಾತ್ರ ನನಗೆ ಗೊತ್ತು. ಆದರೆ ಇದು ಯಾವ ಕಾಯಿಲೆನ ಗುಣಪಡಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ನಮ್ಮ ಅಪ್ಪಣ್ಣ. ಐ ಆಮ್ ಹ್ಯಾವಿಂಗ್ ಎ ಬಿಟ್ ಪ್ರಾಬ್ಲಮ್ ವಿತ್ ದಿಸ್ ಅಪ್ಪಣ್ಣ ಅಂಡ್ ಅಣ್ಣಪ್ಪ. ಓಕೆ, ಲೆಟ್ ಇಟ್ ಬಿ. ಸೊ ಥಿಂಗ್ ಇಸ್ ದಟ್ I thought that probably the leaf of this creeper must be sore. ಹೌದು, ಈ ಒಂದು ವಿಷಯ ನಮ್ಮ ತೇಜಸ್ವಿಯವರಿಗೆ ಗೊತ್ತಾದಾಗ ಅವ್ರು ಅನ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ಮೇ ಬಿ ಈ ಒಂದು ಕ್ರೀಪರ್ನ ಲೀವ್ಸಲ್ಲಿ ಸೋರ್ ಟೇಸ್ಟ್ ಇರ್ಬೋದು. ಸೋರ್ ಅಂದರೆ ಗೊತ್ತಿದೆಯಲ್ಲ, ಹುಳಿಯಾದಂತಹ ರುಚಿ ಇರ್ಬೋದು. ಹಾಗಾಗಿ ಹಾಲಲ್ಲಿ ಒಂದು ಚೂರು ಹುಳಿ ಹಿಂಡಿದ್ರೆ ಏನಾಗುತ್ತೆ? ಮೊಸರಾಗತ್ತೆ. ಮೊಸರು ಅಂದರೆ ಹಾಲು ಎಷ್ಟು ತೆಳ್ಳಗಿರುತ್ತಲ್ಲ, ಮೊಸರಾದರೆ ತುಂಬ ಗಟ್ಟಿ ಇರುತ್ತೆ, ದಪ್ಪ ಇರುತ್ತಲ್ವಾ. ಸೊ ಹಾಗಾಗಿ ಈ ಒಂದು ಹುಳಿ ಅಂಶ ಹಾಲಲ್ಲಿ ಹಾಕಿದಾಗ ಹಾಲು ಗಟ್ಟಿ ಆಗ್ಬೋದು. ಹಾಗಾಗಿ ಇದನ್ನೇ ಜನ ತುಂಬ ಗಟ್ಟಿ ಆಗತ್ತೆ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವರೇ ನಮ್ಮ ತೇಜಸ್ವಿಯವರು ಅಂದ್ಕೊಳ್ತಾರೆ. He thought that probably the leaf of this creeper must be sour. When you squeeze something sour into the milk, it spoils and it curdles. I think it was being mistaken for hardening of milk. I asked Appanna, have you seen it happen? ಇದನ್ನ ಜನ ಏನು ಅನ್ಕೊಂಡಿದ್ದಾರೆ, ಒಂದು ಹುಳಿನ ಹಾಲಲ್ಲಿ ಹಿಂಡಿದ್ರೆ ಮನೆಯಲ್ಲೆಲ್ಲ ಮೊಸರಿಗೆ ಹಾಲಿಗೆ ಹೆಪ್ಪ ಹಾಕೋದು ಅಂತ ಕೇಳಿರ್ತೀರ. ಅಂದರೆ ಹಾಲಲ್ಲಿ ಒಂದು
2 ಡ್ರಾಪ್ ಮೊಸರು ಹಾಕೋದು ಇಲ್ಲ ಮಜ್ಜಿಗೆ ಹಾಕೋದು, ಇದನ್ನು ಹಾಕಿದ್ರೆ ಹಾಲು ಹೊಡೆದು ಮೊಸರಾಗುತ್ತೆ. ರಾತ್ರಿ ಹೊತ್ತು ಹಾಲಿಗೆ ಹೆಪ್ಪಾಕಿದ್ರೆ ಮೊಸರಾಗುತ್ತಲ್ಲ, ಅದೇ ರೀತಿ ಇದು ಕೂಡ ಈ ಎಲೆಯಲ್ಲೂ ಕೂಡ ಹುಳಿಯ ಅಂಶ ಇರ್ಬೋದು. ಹಾಗಾಗಿ ಇದನ್ನು ಜನ ಎಲ್ಲರೂ ತುಂಬ ಗಟ್ಟಿಯಾಗತ್ತೆ ಅನ್ನೋದನ್ನು ಸುಮ್ಮನೆ ಭಾವಿಸ್ಕೊಂಡಿರ್ಬೋದು. ಹಾಗಾಗಿ ಅಪ್ಪಣ್ಣ ಅಲ್ಲೇ ಇದ್ದಲ್ಲ, ಅವನಿಗೆ ಕೇಳ್ತಾರೆ ನಮ್ಮ ನ್ಯಾರೇಟರು, ಈ ಹಾಲು ಗಟ್ಟಿ ಆಗೋದನ್ನ ನೀನು ನೋಡಿದೇನಪ್ಪ ಅಂತ ಕೇಳ್ತಾರೆ ಅಪ್ಪಣ್ಣನಿಗೆ. ತೇಜಸ್ವಿ, ದಟ್ ಈಸ್ ವಾಟ್ ಪೀಪಲ್ ಸೇ, ವೇರ್ ಕ್ಯಾನ್ ಐ ಫೈಂಡ್ ಮಿಲ್ಕ್ ಫಾರ್ ಆಲ್ ಸಚ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಈ ರಿಪ್ಲೈಡ್. ಜನ ಹಂಗೆ ಹೇಳ್ತಾರೆ ಸ್ವಾಮಿ, ಆದರೆ ನಾನು ಎಲ್ಲಿ ಹೋಗ್ಲಿ ಇದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಕೂತ್ಕೊಳ್ಳಿ. ಅವನೊಬ್ಬ ಬಡವ ಪಾಪ, ದಿನ ಕೂಲಿ ಕೆಲಸ ಮಾಡ್ಕೊಂಡಿರೋನು ಯಾರೋ ಅಪ್ಪಣ್ಣ. ಸೊ ನಾನು ಹೋಗ್ಬಿಟ್ಟು ಹಾಲು ತಗೊಂಡು ಕಾಫಿ ಟೀ ಮಾಡೋದಕ್ಕೆ ನಾವು ಹಾಲು ತೊಗೊಳೋದು ಕಷ್ಟ, ಅಂಥದ್ರಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ನಾನು ಕೂತ್ಕೊಳ್ಳ, ಜನ ಏನು ಹೇಳ್ತಾರೆ ಅದನ್ನು ನಿಮಗೆ ಹೇಳ್ದೆ ಅಂತ ಅಪ್ಪಣ್ಣ ತೇಜಸ್ವಿಯವ್ರಿಗೆ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ಆ ಒಂದು ಟಾಪಿಕ್ನ ಬಿಟ್ಟು, ಈಸ್ ದೇರ್ ಎನಿ ಬೇಸಿಸ್ ಆಫ್ ದ ಸ್ಟೋರೀಸ್ ದಟ್ ಆರ್ ಸ್ಪ್ರೆಡ್ ಟು ಅಬೌಟ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್? ಐ ವಂಡರ್ಡ್ ವೆದರ್ ಐ ಶುಡ್ ಸ್ಕ್ವೀಸ್ ದ ಲೀವ್ಸ್ ಇನ್ ಟು ಮಿಲ್ಕ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ಅದರ್ಸ್ ಫಾರ್ ನಾಟ್ ನೋಯಿಂಗ್, ಐ ಥಾಟ್ ಇಟ್ ವುಡ್ ಬಿ ಬೆಟರ್ ಟು ಚೆಕ್ ಇಟ್ ಔಟ್ ಆನ್ ಮೈ ಓನ್. ಸೊ ತೇಜಸ್ವಿಯವರು ಹೇಳ್ತಾರೆ, ಈ ಒಂದು ಗಿಡ ಮೂಲಿಕೆಗಳು ಅಥವಾ ಈ ಒಂದು ಗಿಡ ಏನಿದೆ, ಪರ್ಟಿಕ್ಯುಲರ್ ಪ್ಲಾಂಟ್ ಏನಿದೆ, ಇದಕ್ಕೆ ಯಾವುದಾದ್ರೂ ಒಂದು ಕ್ವಾಲಿಟೀಸ್ ಇರ್ಬೋದು. ಓಕೆ, ಸುಮ್ಮನೆ ಜನ ಮೂಢನಂಬಿಕೆಯಿಂದ ಅದು ಇದು ಕಥೆ ಹೇಳ್ತಾರೆ ಅಂತ ಅವ್ರನ್ನ ಕ್ರಿಟಿಸೈಸ್, ವಿಮರ್ಶೆ ಮಾಡೋದಕ್ಕಿಂತ ನಾನಾಗೆ ಯಾಕೆ ಒಂದು ಹಾಲನ್ನೇ 1 ಲೀಟ್ರ್ ಹಾಲು ತೊಗೊಂಡು ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ, ಶುಡ್ ಐ ಫೈಂಡ್ ಔಟ್? ಯಾಕೆಂದ್ರೆ ಅಟ್ಲೀಸ್ಟ್ ಹಿ ವಿಲ್ ಗೆಟ್ ಟು ನೋ, he got to know that when these leaves squeeze into the milk becomes very hard ಅಂತ ಕೇಳಿದ್ರು. ಅಟ್ಲೀಸ್ಟ್ ಇಷ್ಟು ವರ್ಷದಲ್ಲಿ ಅವ್ರಿಗೆ ಮಾರನಿಂದ ಅದು ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಬೇರೆಯವ್ರನ್ನ ವಿಮರ್ಶೆ ಮಾಡೋಕ್ಕೂ ಮುಂಚೆ ಜನಗಳನ್ನ ಸುಮ್ಮನೆ ಈ ರೀತಿ ಮೂಢನಂಬಿಕೆಯಿಂದ ಇರೋರು ಅಂತ ಅನ್ಕೊಳ್ಳೋಕ್ಕಿಂತ ಬದಲಾಗಿ ನಾನು ಏನಕ್ಕೆ ನಾನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಅನ್ನೋದನ್ನ ನಮ್ಮ ನ್ಯಾರೇಟರ್ ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ಐ ಥಾಟ್ ಇಟ್ ವುಡ್ ಬಿ ಬೆಟರ್ ಟು ಚೆಕ್ ಇಟ್ ಔಟ್ ಆನ್ ಮೈ ಓನ್. ಈಸ್ ರೆಡಿ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್. ಸೊ ದಟ್ಸ್ ವೈ I plucked some leaves from the creeper and took them to my friend Chandru, who is a plant pathologist. So, ಅಲ್ಲೇ ಅಪ್ಪಣ್ಣ ಕಟ್ತಿದ್ದಂತಹ ಕ್ರೀಪರಿಂದ ಒಂದಿಷ್ಟು ಎಲೆಗಳನ್ನ ಕಿತ್ಕೊಂಡ್ರು. plucked some leaves, ಅದನ್ನು ತಗೊಂಡು ತಮ್ಮ ಸ್ನೇಹಿತ ಯಾರು ಚಂದ್ರು, ಪ್ಲೀಸ್ ರೈಟ್ ಡೌನ್, ಕ್ಯಾರೆಕ್ಟರ್ ಸುಮಾರು ಬರ್ತಾ ಇದೆ ಅವಾಗಲಿಂದ. ಯಾರ್ಯಾರು? ನಮ್ಮ ತೇಜಸ್ವಿಯವರು, ಮಾರ, ಮಾಸ್ತಿ, ಅಪ್ಪಣ್ಣ, ಬೈರ, Sanna, who bought the bundle of creepers when they asked them to bring some creeper from the forest. Okay, Sanna. Ivaga Chandru, who is a plant pathologist, ಸಸ್ಯಶಾಸ್ತ್ರಜ್ಞ. ಓಕೆ, ಇವರ ಸ್ನೇಹಿತರೊಬ್ಬರು ಸಸ್ಯಶಾಸ್ತ್ರಜ್ಞರಾಗಿದ್ದರು, ಅವರ ಹೆಸರು ಚಂದ್ರು ಅಂತ. ಅವರ ಬಳಿ ಈ ಒಂದು ಎಲೆನ ತಗೊಂಡು ಇದ್ರ ಬಗ್ಗೆ ಕಥೆಗಳನ್ನೆಲ್ಲ ಹೇಳ್ತಾರೆ. Who is a plant pathologist? I told him what I had heard about this plant. We decided to conduct the experiment and brought a liter of milk. ಸೊ ಹಾಗಾಗಿ ಚಂದ್ರ ಹತ್ರ ಯಾವಾಗ ಇವರು ಇಷ್ಟು ಕತೆಗಳನ್ನ ಹೇಳ್ಕೊಂಡ್ರು, ಯಾರು ಮಾರ ಹೇಳಿರೋಂಥ ಕತೆಗಳನ್ನ ಇವಾಗ ಅಪ್ಪಣ್ಣ ಹೇಳಿದಂತಹ ಘಟನೆ ಕೂಡ ಹೇಳಿದ್ಮೇಲೆ ಇಬ್ಬರು ಕೂಡ ಸೇರಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ರೆಡಿ ಆದರು. ಅಂದರೆ ಹಾಲು 1 ಲೀಟ್ರ್ ಹಾಲು ತೊಗೊಂಬಂದು ಇಟ್ಕೊಂಡ್ರು. ಹೆಂಗಿದ್ರು? ತೇಜಸ್ವಿಯವರು ಕ್ರೀಪರ್ಸ್ನ ತೊಗೊಂಬಂದಿದ್ರು. ಸೊ ದ ಅದರ್ ಸೈಂಟಿಸ್ಟ್ ಫ್ರೆಂಡ್ಸ್ ಲಾಫ್ಡ್ ಅಟ್ us. ಇವರ ಇನ್ನು ವಿಜ್ಞಾನಿ ಸ್ನೇಹಿತರುಗಳು ಏನಿದ್ರು ಇವರಿಬ್ಬರನ್ನ ನೋಡಿ ನಗ್ತಾ ಇದ್ರಂತೆ. ಹಳ್ಳಿ ಜನರು ಮಾತು ಕಟ್ಕೊಂಡು ನಿಮ್ಮಿಬ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಆಡ್ಕೊಳ್ತಾ ಇದ್ರಂತೆ ಚಂದ್ರಿಗೂ ಮತ್ತು ನಮ್ಮ ತೇಜಸ್ವಿಯವ್ರನ್ನ ನೋಡಿ, ಅವರ ಸ್ನೇಹಿತರು. ಸೊ they said that we are wasting a liter of good milk listening to all these cock and bull stories. Once we had decided to play the fools, we couldn't care less about the others laughing at us. ಒಂದು ಸಲ ನಮಗೆ ಏನಾದರೂ ಮನಸ್ಸಲ್ಲಿ ಬಂತು ಅಂದರೆ ಬೇರೆಯವ್ರು ನಗ್ತಾ ಇದ್ರು ಕೂಡ ಅದನ್ನು ಮಾಡಿ ಮುಗಿಸೋರ್ಗೂ ನಮಗೆ ಸಮಾಧಾನ ಇರೋದಿಲ್ಲ. ಹಾಗಾಗಿ ವಿ ಕಂಡಕ್ಟೆಡ್ ದ ಎಕ್ಸ್ಪೆರಿಮೆಂಟ್. ಸೊ ಏನು ಮಾಡಿದ್ರು ನೋಡೋಣ ಬನ್ನಿ. ಸೊ ವಿ ಪುಟ್ ದ ಮಿಲ್ಕ್ ಆ್ಯಂಡ್ ಲೀವ್ಸ್ ಮೀನ್ ಟು ಮಿಕ್ಸ್ಚರ್ ಆ್ಯಂಡ್ ಸ್ವಿಚ್ಡ್ ಇಟ್ ಆನ್. ಸೊ ಹಾಗಾಗಿ ಏನು ಮಾಡಿದ್ರು, ಎಲೆನ ಸ್ಕ್ವೀಸ್ ಮಾಡಲಿಲ್ಲ, ಮಿಕ್ಸಿಲಿ ಹಾಲು ಮತ್ತು ಎಲೆನ ಎರಡು ಹಾಕಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ತಾರೆ. ಓಕೆ, ಎರಡೂ ಒಂದೇ ಅಲ್ಲ, ಎಲೆನ ಹಿಂಡಿದ್ರು ರಸ ಬರುತ್ತೆ, ಮಿಕ್ಸರಲ್ಲಿ ರುಬ್ಬೋದು ಗ್ರೈಂಡ್ ಮಾಡಿದ್ರು ಕೂಡ ಅದರ ಒಂದು ರಸ ಏನಿರುತ್ತೆ ಬಂದೇ ಬರುತ್ತೆ, ಹಾಲು ಜೊತೆ ಮಿಕ್ಸ್ ಆಗೇ ಆಗುತ್ತೆ. ಸೊ ಸ್ವಿಚ್ಡ್ ಇಟ್ ಆನ್. After they were thoroughly mixed, we poured it out into a vessel. ಆ ಹಾಲು ಮತ್ತು ಎಲೆ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಅದನ್ನು ಎರಡು ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ತೆಗೆದು ಹಾಲನ್ನು ಮಿಕ್ಸರಿಂದ
ಜಾರಿಂದ ತೆಗೆದು ಒಂದು ಪಾತ್ರೆ ವೆಸಲ್ ಒಳಗೆ ಪಾತ್ರೆ ಒಳಗೆ ಹಾಕ್ತಾರೆ. We watch it for some time to see whether it would become curdled or remain as it was. ಸ್ವಲ್ಪ ಹೊತ್ತು ನೋಡಿದ್ವಿ, ಇದೇನಾದರೂ ಮೊಸರಾಗಿದೆಯಾ ಅಥವಾ ಹೆಂಗಿದೆ ಹಂಗೆ ಇದೆಯಾ ಅಂತ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಅಂತ ನೋಡಿದ್ರು. ನಥಿಂಗ್ ಹ್ಯಾಪನ್ ಫಾರ್ ಅ ಕಪಲ್ ಆಫ್ ಮಿನಿಟ್. 2 ನಿಮಿಷ ಆದ್ರೂ ಏನು ಗಟ್ಟಿಯಾಗಂಗೂ ಕಾಣಲಿಲ್ಲ, ಹೆಂಗಿತ್ತು ಹಾಗೆ ಇತ್ತಂತ. ಐ ಟಚ್ಡ್ ಇಟ್ ಅಗೇನ್. 2 ನಿಮಿಷ ಆದಮೇಲೆ as I decided that we have indeed wasted a liter of milk. ನಮ್ಮ ನ್ಯಾರೇಟರ್ ತೇಜಸ್ವಿ ಅವರು ಅನ್ಕೊಂಡ್ಬಿಟ್ಟಿದ್ರು 2 ನಿಮಿಷ ಆದರೂ ಇದೇನು ಹಾಲು ಮೊಸರು ಆಗಲಿಲ್ಲ ಎಂತನೂ ಇಲ್ಲ, ಸುಮ್ಮನೆ 1 ಲೀಟ್ರ್ ಹಾಲನ್ನು ವೇಸ್ಟ್ ಮಾಡಿದ್ವಲ್ಲ ಅಂತ ಅಂದ್ಕೊಳ್ತಾ ಇದ್ರು. ಐ ಟಚ್ಡ್ ಇಟ್ ಅಗೇನ್. ಮತ್ತೆ ಆ ಹಾಲನ್ನು ಮುಟ್ಟು ನೋಡ್ತಾರೆ. ಇಟ್ ಹ್ಯಾಡ್ ಬಿಕಮ್ ಫರ್ಮ್ ಅಂಡ್ ರಬ್ಬರಿ. ಹಾಲು ಬರೀ ಗಟ್ಟಿಯಾಗಿದ್ದಷ್ಟೇ ಅಲ್ಲ, ಫರ್ಮ್ ತುಂಬಾ ಸ್ಪಾಂಜ್ ಆಗಿರುತ್ತಲ್ಲ ಆ ಥರ ಗಟ್ಟಿಯಾಗಿದ್ದಲ್ಲದೆ ರಬ್ಬರ್ ಅಷ್ಟು ಗಟ್ಟಿಯಾಗಿತ್ತಂತ. When we invert the vessel, the whole thing fell out like a molded cast. ಪಾತ್ರೆಯಿಂದ ಹಾಲು ಹಾಕ್ಬೇಕಾದ್ರೆ ಲಿಕ್ವಿಡ್ ಸ್ಟೇಟಲ್ಲಿ ಇತ್ತು. ಯಾವಾಗ 2 ನಿಮಿಷ ಕಾದ್ರೋ ಅದಾದಮೇಲೆ ಹಾಲನ್ನು ಸುರಿಯಕ್ಕೆ ನೋಡ್ತಾರೆ, ಇಟ್ ಫೆಲ್ ಲೈಕ್ ಎ ಮೌಲ್ಡೆಡ್ ಕಾಸ್ಟ್ ಅಂತ. ಎಂಟೈರ್ ಪಾತ್ರೆ ಶೇಪ್ ಹೆಂಗಿತ್ತೋ ಹಂಗೆ ರಪ್ ಅಂತ ಬಿದ್ದಂತೆ. ರಬ್ಬರ್ ಶೇಪ್ ಗೊತ್ತಲ್ಲ, ಎರೇಸರು, ಅದೇ ರೀತಿ ಅಷ್ಟು ಗಟ್ಟಿಯಾಗಿತ್ತಂತೆ. ರಿಮೆಂಬರ್ ಒನ್ ಥಿಂಗ್, ಮೊಸರಾದರೂ ಕೂಡ, ಗಟ್ಟಿ ಮೊಸರಾದರೂ ಕೂಡ, ಎಷ್ಟು ಗಟ್ಟಿ ಇದ್ರೂ ಕೂಡ ಅದು ಯಾವುದಾದ್ರು ಪಾತ್ರೆಯಲ್ಲಿ ಹಾಕಿದಾಗ ಒಡೆದೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಓಕೆ, ನೋಡ್ಲಿಕ್ಕೆ ಥಿಕ್ನೆಸ್ ಕಾಣುತ್ತೆ. ಆದರೆ ಇದು ಇಟ್ ಹ್ಯಾಸ್ ಬೀನ್ ಫೆಲ್ಡ್ ಲೈಕ್ ಎ ಮೌಲ್ಡೆಡ್ ಕಾಸ್ಟ್. ಒಂಥರ ಪಾತ್ರೆಯ ಶೇಪಲ್ಲೇ ಮೌಲ್ಡಾಗಿ ಫುಲ್ ಪಾತ್ರೆ ಶೇಪಲ್ಲೇ ಬಿತ್ತಂತೆ. ಕಟ್ಟಾಗಿ ಬೀಳಲಿಲ್ಲ, ಅದು ಅಷ್ಟು ಗಟ್ಟಿಯಾಗಿತ್ತು. ಫರ್ಮ್ ಅಂಡ್ ರಬ್ಬರಿ ಅಂತ. ಅದು 2 ನಿಮಿಷದಲ್ಲಿ. ನೀವು ಆಲ್ವೇಸ್ ರಿಮೆಂಬರ್ ದಟ್. ಏನಪ್ಪ ಅಂತ ಹೇಳಿದ್ರೆ, ಹೆಪ್ಪಾಕಿದ್ರೆ 1 ಗಂಟೆ 2 ಗಂಟೆ 3-4 ಗಂಟೆ ಆದರೂ ಮೊಸರಾಗೋದಿಲ್ಲ. ಆದರೆ ಇದು ಹಾಕಿದ 2 ನಿಮಿಷದಲ್ಲಿ ಇಷ್ಟೊಂದು ಚೇಂಜ್ ಆಯಿತು. ಆವಾಗ ನ್ಯಾರೇಟರ್ಗೆ ಅನ್ನಿಸ್ತು, ಓಹೋ ಇಟ್ ಹ್ಯಾಸ್ ಸಮ್ ಮೆಡಿಸಿನಲ್ ಕ್ವಾಲಿಟೀಸ್ ಅಂತ. ಸುಮ್ಮನೆ ಜನ ಕತೆ ಕಟ್ಟಿಲ್ಲ ಇದ್ರ ಬಗ್ಗೆ, ಇದರಲ್ಲಿ ಏನೋ ಒಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತ. ಸೊ ದೆನ್ ದಿಸ್ ಕ್ರೀಪರ್ ಹ್ಯಾಡ್ ಸಮ್ ಕ್ವಾಲಿಟೀಸ್. ನೌ ಇಟ್ ವಾಸ್ ಅವರ್ ಟರ್ನ್ ಟು ವಂಡರ್. ಆದರೆ ಇವಾಗ ಆಶ್ಚರ್ಯ ಪಡೆಯುವಂಥ ಸಮಯ ನಮ್ದಾಯ್ತು, ಆಶ್ಚರ್ಯ ಪಡುವಂಥ ಸಮಯ. But the problem was that despite of all this, we did not know which disease or diseases it cured. ಆದರೆ ಇದ್ರ ಬಗ್ಗೆ ಏನೋ ಇದರಿಂದ ಹಾಲಲ್ಲಿ ಹಾಕಿದ್ರೆ ಇದು ಹಾಲು ಗಟ್ಟಿ ಆಯಿತು, ಓಕೆ. ಆದರೆ ಇವಾಗ ತೊಂದರೆ ಏನಪ್ಪ ಅಂತ ಹೇಳಿದ್ರೆ, ಇದು ಯಾವ ಕಾಯಿಲೆನ ಗುಣಪಡಿಸುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಈಗ ಎಲ್ಲರ ಮೇಲೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ವಾ? ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಅವನಿಗೆ ಜ್ವರ ಬಂದೈತೆ, ಇದನ್ನು ಹಾಲಲ್ಲಿ ಹಾಕಿ ಕುಡಿಸ್ಬಿಡ್ರಿ, ಇವನಿಗೆ ರಕ್ತ ಎಲ್ಲ ಹೆಪ್ಕಟ್ಬಿಡ್ಲಿ ಅಂತ ಬಿಡೋಕ್ಕಾಗತ್ತೆ? ಯಾರ ಮೇಲೆ ಅದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗತ್ತಾ? ನೋ. ಅದ್ರ ಬಗ್ಗೆ ಗೊತ್ತಿರೋವಂಥವ್ರಿಗೆ ಯಾರಿಗಾದ್ರೂ ಒಂದಿಷ್ಟು ನಾಲೆಡ್ಜಿನ ಇರೋರು ಸಿಗ್ಬೋದಾ ಅನ್ನೋದು ಇವರಿಗೆ ಯೋಚನೆ. ಅಂದರೆ ಎಕ್ಸಾಕ್ಟ್ಲಿ ಇದರಲ್ಲಿ ಮೆಡಿಸಿನಲ್ ಕ್ವಾಲಿಟೀಸ್ ಇದೆ, ಆದರೆ ಏನು ಕ್ಯೂರ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಅದೇ ಪ್ರಾಬ್ಲಮ್ ಆಗಿದೆ ಅಂತಾರೆ. ದೋ ನೋ ಒನ್ ಸೀಮ್ ಟು ನೋ, ಜಸ್ಟ್ ಲೈಕ್ ಮಾರ ಅಂಡ್ ಆಲ್ ಅಂಡ್ ಸನ್ರಿ ಯೂಸ್ ಟು ಗೋ ಅರೌಂಡ್ ಟೈಯಿಂಗ್ ದಿಸ್ ಕ್ರೀಪರ್ ಟು ನಿಯರೆಸ್ಟ್ ಪ್ಲಾಂಟ್ ಅಂಡ್ ಮಟರಿಂಗ್ ಸ್ಟೇ ಹಿಯರ್. ಆಲ್ ಅಂಡ್ ಸನ್ರಿ ಅಂದರೆ ಮಾರ ಮತ್ತು ಉಳಿದಂಥ ಜನರು ಎಲ್ಲರೂ ಕೂಡ ಹೋಗೋದು, ಆ ಕ್ರೀಪರ್ನ ತೊಗೊಂಡೋಗಿ ಮರಕ್ಕೋ ಹತ್ತಿರದಲ್ಲಿದ್ದಂಥ ಕಂಬಕ್ಕೋ ಏನಕ್ಕೋ ಕಟ್ಬಿಟ್ಟು ಇಲ್ಲೇ ಬಿದ್ದಿರು ಅಂತ ಹೇಳೋಗೋದು. ಅಷ್ಟೇ ಬಿಟ್ಟರೆ ಜನಗಳಿಗೂ ಕೂಡ ಇದ್ರ ಬಗ್ಗೆ ಯಾವ ಕಾಯಿಲೆ ಗುಣಪಡಿಸುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ I had never seen anyone actually go back to untie it and take it to home for some ailment. ಆದರೆ ನಾನು ಇವರೆಲ್ಲ ಮರ ಕಟ್ಟೋದನ್ನು ನೋಡಿದ್ದೀನಿ, ಆದರೆ ಯಾರೇ ಒಬ್ಬರು ಕೂಡ ವಾಪಸ್ ಬಂದು ಆ ಒಂದು ಕ್ರೀಪರ್ನ ಕಟ್ಟಿರೋದನ್ನ ಬಿಡಿಸ್ಕೊಂಡು ಮನೆಗೆ ಹೋಗಿ ಆಯಿಲ್ಮೆಂಟ್ ಅಂದರೆ ಕ್ಯೂರ್ ಆಫ್ ಡಿಸೀಸ್, ಕಾಯಿಲೆನ ಗುಣಮುಖ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕ್ರೀಪರ್ನ ತೊಗೊಂಡು ಹೋಗ್ತಿದ್ದೀನಿ ಅಂತ ಯಾರೂ ಕೂಡ ಬಂದು ಇದನ್ನು ತೊಗೊಂಡು ಹೋಗಿದ್ದನ್ನು ನಾನು ಇವತ್ತಿನವರೆಗೂ ನೋಡಿಲ್ಲ ಅಂತ ನಮ್ಮ ನ್ಯಾರೇಟರ್ ಹೇಳ್ತಾರೆ. ಟೈಮ್ ಪಾಸ್ಡ್ ಆ್ಯಂಡ್ ಒನ್ಸ್ ಅಗೇನ್, ಮತ್ತೆ ಟೈಮ್ ಸಾಕಷ್ಟು ಕಳೀತು. ಹೇಳಿದ್ನಲ್ಲ 20 ವರ್ಷ ಆಯಿತು ಅಂತ ಇವ್ರಿಗೆ ಸತ್ಯನ ತಿಳ್ಕೊಳ್ಳೋದು, ಆ ಟೈಮ್ ಇವಾಗ ಬಂತು. ಸುಮಾರು ವರ್ಷಗಳು ಕಳೀತು, ಮತ್ತೆ ಟೈಮ್ ಪಾಸ್ಡ್ ಒನ್ಸ್ ಅಗೇನ್. ಐ ಫರ್ಗಾಟ್ ಅಬೌಟ್ ಮಾರಾಸ್ ಮೆಡಿಸಿನಲ್ ಕ್ರೀಪರ್. ನಾನು ಮಾರನ ಮೆಡಿಸಿನಲ್ ಕ್ರೀಪರ್ನ ಮರ್ತೇ ಹೋಗ್ಬಿಟ್ಟಿದ್ದೆ. ಆಯ್ತಾ? ದ ಅದರ್ ಡೇ ಮೈ erstwhile foreman Krishna came to me. He was perfectly healthy the last time I had seen him, but now he was standing before me pale and breathless. So ನನ್ನ erstwhile foreman, erstwhile ಅಂತ ಹೇಳಿದ್ರೆ ಅರ್ಲಿಯರ್ ಫಾರ್ಮ್ ಹ್ಯಾಂಡ್, ಅಂದರೆ ಇವರ ಒಂದು ಎಸ್ಟೇಟ್ನಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದಂತಹ ಒಬ್ಬ ಕೆಲಸಗಾರ. ಯಾರು? ಕೃಷ್ಣ. ಕೃಷ್ಣ ಇವರ ಎಸ್ಟೇಟಿಂದ ಕೆಲಸ ಬಿಟ್ಟು ಸುಮಾರು ತಿಂಗಳುಗಳೇ ಆಗಿತ್ತು. ಇವಾಗ ಮತ್ತೆ ನಮ್ಮ ಹಳೆಯ ಯಜಮಾನರು, ತೋಟದ ಯಜಮಾನರನ್ನ ಭೇಟಿ ಮಾಡಲಿಕ್ಕೆ ಮತ್ತೆ ಕೃಷ್ಣ ಬಂದಿದ್ದಾನೆ.
ಕೊನೆ ಬಾರಿ ನಮ್ಮ ತೇಜಸ್ವಿಯವರು ಅವನು ನೋಡಿದಾಗ ಅವನು ಆರೋಗ್ಯವಾಗಿದ್ದ. ಆದರೆ ಇವಾಗ ತುಂಬಾನೇ ವೀಕ್ ಆಗಿಬಿಟ್ಟಿದ್ದಾನೆ, ನೋಡೋದಕ್ಕೆ ಬೀಳಿಸ್ಕೊಂಡಂಗೆ ಆಗಿಬಿಟ್ಟಿದ್ದಾನೆ, ಬ್ರೆತ್ಲೆಸ್, ಉಸಿರಾಡೋದಕ್ಕೂ ತುಂಬ ಕಷ್ಟಪಡ್ತಿರೋ ಥರ ಜೋರಾಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಇದ್ದಂತೆ. ಆ್ಯಂಡ್ he had stopped working in the estate some time ago and was driving a rickshaw. ಸೊ ಇಲ್ಲಿ ಇವರ ಒಂದು ಎಸ್ಟೇಟಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಸುಮಾರು ತಿಂಗಳಾಗಿತ್ತು, ಇದನ್ನ ಕೆಲಸನ ಬಿಟ್ಟು ಹೋಗಿ ರಿಕ್ಷಾ ಓಡಿಸ್ತಾ ಇದ್ದಾನೆ. ಅದೇನೋ ಆಟೋ ರಿಕ್ಷಾನೋ ಸೈಕಲ್ ರಿಕ್ಷಾನೋ ಗೊತ್ತಿಲ್ಲ, ಮೇ ಬಿ ಆಟೋ ರಿಕ್ಷಾನೇ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ರಿಕ್ಷಾ ಓಡಿಸ್ತಾ ಇದ್ದಂತೆ, ರಿಕ್ಷಾ ಓಡಿಸ್ತಿದ್ದ ತಕ್ಷಣ ಅಪಾರೆಂಟ್ಲಿ ವೆನ್ he changed his job he started passing blood with his tools. ಅಂದರೆ ಇವನು ಯಾವಾಗ ಕೆಲಸನ ಬಿಟ್ಟು ರಿಕ್ಷಾ ಓಡಿಸೋದು, ರಿಕ್ಷಾ ಅಂದರೆ ಯಾವಾಗಲೂ ಕೂತ್ಕೊಂಡೇ ಗಾಡಿಗಳನ್ನ, ಆಟೋನ ಓಡಿಸೋದಾಗಿರಲಿ ಸೈಕಲ್ ಆಗಿರಲಿ ಓಡಿಸೋವಂಥದ್ದೇ ಕೂತ್ಕೊಂಡು ಓಡಿಸುವಂಥ ಕೆಲಸ. ಸೊ ಯಾವಾಗ ಈ ಕೆಲಸ ಬಿಟ್ಟು ಹೀಟ್ ತುಂಬ ಜಾಸ್ತಿ ಆಯಿತು. ಸೊ ಹಿ ಸ್ಟಾರ್ಟೆಡು ಪಾಸಿಂಗ್ ಬ್ಲಡ್ ವಿತ್ ದಿಸ್ ಟೂಲ್ಸ್. ಅಂದರೆ ಬೆಳಗ್ಗೆ ಟಾಯ್ಲೆಟಿಗೆ ಹೋಗ್ಬೇಕಾದ್ರೆ ಅವನಿಗೆ ಬ್ಲಡ್ ಬರ್ತಾ ಇತ್ತಂತೆ. ನಾರ್ಮಲಿ ಈ ಹೀಟ್ ನಾರ್ಮಲಿ ಯಾವಾಗಲೂ ಚೇರಲ್ಲಿ ಕೂತ್ಕೊಳ್ಳುವಂಥವ್ರಿಗೆ, ಸೊ ಹಾಗಾಗಿ ಬಿ ಅವೇರ್ ದಟ್ ಯಾವಾಗಲೂ ಜಾಸ್ತಿ ಹೋಗಿ ಕೂತ್ಕೋಬೇಡಿ, ಹ್ಯಾವ್ ಸಮ್ ಫಿಸಿಕಲ್ ಎಕ್ಸಸೈಸ್, ವಾಕ್. ಓಕೆ, ಸೊ ಇಲ್ಲೂ ಕೂಡ ಕೃಷ್ಣನಿಗೆ ಅದೇ ಸಮಸ್ಯೆ ಏನಿರ್ಬೋದು ಅದನ್ನು ಹೇಳ್ತಾರೆ ನೆಕ್ಸ್ಟು. ಬ್ಲಡ್ ವಿತ್ ದಿಸ್ ಟೂಲ್ಸ್, ನೌ ಇಟ್ ಹ್ಯಾಡ್ ಬಿಕಮ್ ಮೋರ್ ಸೀರಿಯಸ್ ಆ್ಯಂಡ್ ಹಿ ವಾಸ್ ಟಯರ್ಡ್, ಬ್ರೆತ್ಲೆಸ್ ಆ್ಯಂಡ್ ವೀಸಿಂಗ್. ಐ ಥಾಟ್ ಹಿ ಮಸ್ಟ್ ಬಿ ಹ್ಯಾವಿಂಗ್ ಪೈಲ್ಸ್. ಸೊ ನ್ಯಾರೇಟರ್ ಹೇಳ್ತಾರೆ ಅದು ಇವಾಗ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಅನಿಸುತ್ತೆ, ಅವನಿಗೆ ಟಾಯ್ಲೆಟಲ್ಲಿ ಬರೀ ಬ್ಲಡ್ ಹೋಗ್ತಿದ್ದಷ್ಟೇ ಅಲ್ಲದೆ ಅದ್ರ ಜೊತೆಗೆ ಇವಾಗ ಉಸಿರಾಡೋದಕ್ಕೂ ತುಂಬ ಸೀರಿಯಸ್ ಆಗಿ ಉಸಿರಾಡೋದಕ್ಕೂ ಕಷ್ಟ ಆಗ್ತದೆ, ತುಂಬ ವೀಕ್ ಬೇರೆ ಆಗಿಬಿಟ್ಟಿದ್ದಾನೆ, ಹಾಗಾಗಿ ಇವನಿಗೆ ಪೈಲ್ಸ್ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವನೇ ಹೇಳ್ಕೊಂಡಿರ್ತಾನೆ ಮೇ ಬಿ. ಸೊ ಆಸ್ ಫಾರ್ ಆಸ್ ಐ ನ್ಯೂ ದ ಓನ್ಲಿ ಆಲೋಪಥಿಕ್ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್ ವಾಸ್ ಸರ್ಜರಿ. ನನಗೆ ಗೊತ್ತಿರೋ ಹಾಗೇನೆ ಆಲೋಪಥಿಕ್ ಟ್ರೀಟ್ಮೆಂಟ್ ಯಾವುದಕ್ಕೆ, ಈ ಒಂದು ಪೈಲ್ಸ್ಗೆ ಆಲೋಪಥಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ಸರ್ಜರಿ ಮಾತ್ರ. ಸರ್ಜರಿ ಮಾಡಿ ಆ ಪೈಲ್ಸ್ನ ರಿಮೂವ್ ಮಾಡಬೇಕಾಗತ್ತೆ. ಆದರೆ ಇವಾಗ ಇವನು ಪಾಪ ತುಂಬ ಬಡವ. ಯಾರು? ಕೃಷ್ಣ. ರಿಕ್ಷಾ ಓಡಿಸ್ಕೊಂಡು ಅವತ್ತಿನ ದಿನ ಅವತ್ತೇನು ದುಡಿಮೆ ಮಾಡ್ತಾನೆ ಆ ದುಡಿಮೆಯಿಂದ ಹೆಂಡತಿ ಮಕ್ಕಳಿಗೆ ಊಟ, ಇವನಿಗೂ ಊಟ. ಸೊ ಇಂಥ ಒಬ್ಬ ಬಡವನಿಗೆ ಈ ಒಂದು ಕಾಯಿಲೆ ಬಂತಲ್ಲ ಅಂತ ಅವರಿಗೂ ಪಾಪ ಯೋಚನೆ ಆಯಿತು. As far as I know, only allopathic treatment was surgery. I felt sorry for this man who used to work hard to earn living with a wife and a small children at home. I wondered how could he manage expensive surgical treatment at the hospital, which meant several days of hospitalization and so lack of work and income. So ಪಾಪ ಇವರಿಗೂ ಕೂಡ ಅವನ ಬಗ್ಗೆ ಕನಿಕರ ಹುಡ್ತು. ಪಾಪ ಇಷ್ಟು ಬಡವನಿಗೆ ಪಾಪ ಇವಾಗ ಹೇಗೆ ಮ್ಯಾನೇಜ್ ಮಾಡ್ತಾನೆ, ಆರೋಗ್ಯ ನೋಡಿದ್ರೆ ಇಷ್ಟೊಂದು ಹದಗೆಟ್ಬಿಟ್ಟಿದೆ, ಅದು ಕೂಡ ತುಂಬ ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ದಾನೆ. ಆದರೆ ಇವಾಗ ಈ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಮಾಡಬೇಕು, ಆಪ್ರೇಷನ್ ಮಾಡಬೇಕು, ಆಪ್ರೇಷನ್ ಮಾಡಿ ಅವನ ಒಂದು ಪೈಲ್ಸ್ ಏನಿದೆ ಅದನ್ನು ತೆಗಿಬೇಕು. ಆದರೆ ಆ ಒಂದು ಆಪ್ರೇಷನ್ಗೆ ಎಷ್ಟೊಂದು ದುಡ್ಡು ಖರ್ಚಾಗತ್ತೆ, ಆ ದುಡ್ಡು ಖರ್ಚಾಗೋದು ಮತ್ತೊಂದು ಪ್ರಶ್ನೆ. ಎಲ್ಲೋ ಸಾಲ ಮಾಡಿ ದುಡ್ಡು ತಂದ ಅಂತ ಇಟ್ಕೊಳ್ಳಿ, ಆದರೆ ಅದಾದಮೇಲೆ ಇವನು ಬೆಡ್ ರೆಸ್ಟಲ್ಲೇ ಇರಬೇಕಾಗತ್ತೆ ಒಂದು 2-3 ತಿಂಗಳು. ಸೊ 2-3 ತಿಂಗಳು ಇವನು ದುಡಿಲಿಲ್ಲ ಅಂತ ಹೇಳಿದ್ರೆ ಅವನ ಹೆಂಡತಿ ಮಕ್ಕಳ ಗತಿ ಏನು? ಅವರು ಎಲ್ಲಿ ಹೋಗಿ ಊಟ ಮಾಡಬೇಕು, ಎಲ್ಲಿ ದುಡ್ಡು ಬರುತ್ತೆ? ಇದು ಪಾಪ, ಅಯ್ಯೋ ಪಾಪ ಅಂತ ನಮ್ಮ ನ್ಯಾರೇಟರಿಗೆ ಅನಿಸುತ್ತೆ. ಹಿ ಟುಕ್ ಸಮ್ ಮನಿ ಫ್ರಮ್ ಮೀ ಆ್ಯಂಡ್ ವೆಂಟ್ ಟು ದ ಹಾಸ್ಪಿಟಲ್. ಸೊ ಹಾಗಾಗಿ ಇವಾಗ ಹಳೆ ಯಜಮಾನ್ರಲ್ವಾ, ಹಳೆ ತೋಟದಲ್ಲಿ ಇವನು ಕೂಡ ಕೆಲಸ ಮಾಡಿದ್ನಲ್ಲ, ಯಜಮಾನ್ರಿಗೆ ಬಂದು ಕೇಳಿದ್ರೆ ಒಂದು 500,000 ಕೊಡ್ಬೋದು ಅಂತ ಪಾಪ ನಮ್ಮ ನ್ಯಾರೇಟರ್ ಹತ್ರ ಬಂದು, ತೇಜಸ್ವಿಯವ್ರ ಹತ್ರ ಬಂದು ಹಣ ಕೇಳಕ್ಕೆ ಬಂದಿದ್ದಾನೆ. ಸೊ ಹಾಗಾಗಿ ನಮ್ಮ ತೇಜಸ್ವಿಯವರು ಕೂಡ ಒಂದು 500,000 ಕೊಟ್ಟು ಕಳಿಸಿರ್ತಾರೆ. ಹಿ ಟುಕ್ ಸಮ್ ಮನಿ ಆ್ಯಂಡ್ ವೆಂಟ್ ಟು ದ ಹಾಸ್ಪಿಟಲ್. ಹಾಸ್ಪಿಟ್ಲಿಗೆ ಹೋದ್ನಂತ ಇವ್ರ ಹತ್ರ ದುಡ್ಡು ಇಸ್ಕೊಂಡು. ದ ಡಾಕ್ಟರ್ಸ್ ದೇರ್ ಅಡ್ವೈಸ್ಡ್ ಹಿಮ್ ಸರ್ಜರಿ. ಕೃಷ್ಣ ವಾಸ್ ಸ್ಕೇರ್ಡ್. ಅಲ್ಲೂ ಕೂಡ ನಮ್ಮ ನ್ಯಾರೇಟರ್ ಹೇಳ್ದಾಗೇನೆ ಅವನಿಗೆ ಏನು ಆಪ್ರೇಷನ್ನೇ ಮಾಡಬೇಕು ಅಂತ ಆಲೋಪತಿಕ್ ಡಾಕ್ಟರ್ ಹೇಳಿದ್ದು. ಕೃಷ್ಣನಿಗೆ ತುಂಬ ಭಯ ಆಯಿತು. ಭಯ ಆಗಿದ್ದು ಅಯ್ಯೋ ಆಪ್ರೇಷನ್ ಮಾಡಿದ್ರೆ ನೋವಾಗುತ್ತೆ ಅಂತ ಅಲ್ಲ, ಹೇಗಪ್ಪ ಈ ಒಂದು ಖರ್ಚು ವೆಚ್ಚನ ನಾನು ಸಹಿಸ್ಕೊಳ್ಳೋದು ಅಥವಾ ಎಲ್ಲಿಂದ ದುಡ್ಡು ತರೋದು ಅನ್ನೋದೇ ಅವನಿಗೆ ಚಿಂತೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ನೀವೇ ಮಲಯಾಳಿ ಸಾಧು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್ಸ್. ಇವಾಗ ಏನು ಹೇಳಕ್ಕೆ ಹೊರಟಿದ್ದೀನಿ, ಈಗ 4 ಮಾರ್ಕ್ಸಿಗೆ ಸಾಕಷ್ಟು ಬಾರಿ ಈ ಪ್ರಶ್ನೆನ ಕೇಳ್ತಾರೆ. ಓಕೆ, ಸೊ ಏನಿದು, ಹೌ ಡಸ್ ಕೃಷ್ಣ ಕ್ಯೂರ್ಡ್ ಆಫ್ ಹಿಸ್ ಇಲ್ನೆಸ್ ಅಂತ. ಓಕೆ, ಸೊ ಹಿಯರ್ ಇಸ್ ದ ಆನ್ಸರ್. ಕೃಷ್ಣ ನೀವೇ ಮಲಯಾಳಿ ಸಾಧು. ಕೃಷ್ಣನಿಗೆ ಒಬ್ಬ ಮಲಯಾಳಿ ಸಾಧು ಗೊತ್ತಿದ್ನಂತ. ಮಲಯಾಳಿ ಸಾಧು, ಸಾಧುಗಳಂದರೆ ಪಂಡಿತರು ಆಗಿರ್ಬೋದು ಅಥವಾ ಜಪ ತಪ ಮಾಡಿಕೊಂಡು
ಕಾಡಲ್ಲಿರುವಂಥವ್ರು. ದಿಸ್ ಗಾಡ್ ಮ್ಯಾನ್ ಹ್ಯಾಡ್ ಟ್ರೀಟೆಡ್ ಕೃಷ್ಣ ಆನ್ ಆನ್ ಅರ್ಲಿಯರ್ ಒಕೇಶನ್. ಈ ಒಂದು ಸಾಧು ಕೃಷ್ಣನಿಗೆ ಪರಿಚಯ ಅಂದರೆ ಕೃಷ್ಣನಿಗೂ ಕೂಡ ಹಿಂದೆ ಒಮ್ಮೆ ಟ್ರೀಟ್ಮೆಂಟ್ ಕೊಟ್ಟಿದ್ದಂತೆ ಈ ಸಾಧು ಪಂಡಿತ. ಏನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದ? ವೆನ್ ಕೃಷ್ಣ ಹ್ಯಾಡ್ ಸ್ಟಾರ್ಟೆಡ್ ಟು ಡೆವಲಪಿಂಗ್ ಬಾಯ್ಲ್ಸ್ ಆಲ್ ಓವರ್ ಹಿಸ್ ಬಾಡಿ, ದಿಸ್ ಗಾಡ್ ಮ್ಯಾನ್ ಹ್ಯಾಡ್ ಗಿವನ್ ಕೃಷ್ಣ ಎ ಬಾರ್ಕ್ ಆಫ್ ಎ ಟ್ರೀ which he supposed to crush it and mix it with the duck's egg. The full course of the treatment is for 10 days. So ಕೃಷ್ಣನಿಗೆ ಮೈ ಮೇಲೆ ಗುಳ್ಳೆಗಳು, ಬಾಯ್ಲ್ಸ್, ಗುಳ್ಳೆ 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 ಮೈ ತುಂಬ ಗುಳ್ಳೆಗಳು ಆಗ್ತಾ ಇತ್ತಂತೆ. ಹಾಗಾಗಿ ಯಾರೋ ಒಬ್ರು ಈ ಥರ ಮಲಯಾಳಿ ಸಾಧು ಇದ್ದಾರೆ ಬಾರಪ್ಪ ಅಂತ ಕರ್ಕೊಂಡು ಹೋಗಿದ್ರಂತೆ. ಆವಾಗ ಭೇಟಿ ಆಗಿದ್ದಂತೆ. ಸೊ ಈ ಮಲಯಾಳಿ ಸಾಧು ಏನು ಮಾಡಿದ್ರಂತ ಹೇಳಿದ್ರೆ, ಈ ಮೈ ಮೇಲೆ ಆಗ್ತಾರಂಥ ಗುಳ್ಳೆಗಳಿಗೆ ಒಂದು ಬಾರ್ಕ್ ಆಫ್ ಎ ಟ್ರೀ, ಮರದ ಚಕ್ಕೆ ಗೊತ್ತಲ್ಲ, ಮನೇಲಿ ಉಪಯೋಗಿಸಿದ ಚಕ್ಕೆ, ಅದೇ ಮರದ ಸುತ್ತ ಚಕ್ಕೆಗಳು ಬರುತ್ತಲ್ಲ, ಆ ಚಕ್ಕೆ ಯಾವುದೋ ಒಂದು ಮರದ ಚಕ್ಕೆ ಕೊಟ್ಟಿದ್ದಂತೆ. ವಿಚ್ ಹಿ ಸಪೋಸ್ ಟು ಕ್ರಶ್ ಇಟ್. ಈ ಒಂದು ಚಕ್ಕೆನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು, ವಿಚ್ ಹಿ ಸಪೋಸ್ ಟು ಕ್ರಶ್ ಇಟ್, ಮಿಕ್ಸ್ ಇಟ್ ವಿತ್ ದ ಡಕ್ಸ್ ಎಗ್. ಇದನ್ನು ಈ ಒಂದು ಬಾತ್ ಕೋಳಿ ಮೊಟ್ಟೆ ಅಲ್ಲ, ಮತ್ತು ಪಾರಿವಾಳದ ಮೊಟ್ಟೆ, ಸರ್ ಮೊಟ್ಟೆ ಅಲ್ವಾ ಸರ್, ಎಲ್ಲಾದರೂ ಮೊಟ್ಟೆನೇ ಏನು ಬೇಕಾರೋ ತಗೋದಲ್ಲ, ಇಲ್ಲ, ಬಾತ್ ಕೋಳಿ ಮೊಟ್ಟೆಯಲ್ಲೇ ಹಾಕ್ಕೊಂಡು ಈ ಒಂದು ಪೌಡ್ರನ್ನ ಹಾಕ್ಕೊಂಡು ತಿನ್ಬೇಕಿತ್ತಂತವ. ದ ಫುಲ್ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್ ಈಸ್ ಫಾರ್ 10 days. 10 ದಿನ ಈ ರೀತಿ ನೀನು ತಗೊಂಡ್ರೆ ನಿನಗೆ ಮೈ ಮೇಲೆ ಗುಳ್ಳೆನೇ ಬರೋದಿಲ್ಲ ಅಂತ ಹೇಳಿದ್ರಂತೆ. The full course of the treatment was 10 days. It seems Krishna had been completely cured, and after the treatment he never got a boil again. That's the wonder of the Ayurveda. ನೋಡಿ, 10 ದಿನ ಅವನು ಬಾತ್ ಕೋಳಿ ಮೊಟ್ಟೆ ಜೊತೆಗೆ ಆ ಒಂದು ಪೌಡ್ರ್, ಮರದ ತೊಗಟೆಯಿಂದ ಚಕ್ಕೆಯಿಂದ ಏನು ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು 10 ದಿನ ಆ ಒಂದು ಟ್ರೀಟ್ಮೆಂಟ್ನ ತೊಗೊಂಡಂತೆ. ಅದಾದ್ಮೇಲೆ 10 ದಿನದ ಮೇಲೆ ಕಂಪ್ಲೀಟಾಗಿ ಕ್ಯೂರ್ ಆಗಿದ್ದು ಅಷ್ಟೇ ಅಲ್ಲದೆ ಮತ್ತೊಂದು ದಿನ ಮೈ ಮೇಲೆ ಒಂದೇ ಒಂದು ಗುಳ್ಳೆ ಬರಲಿಲ್ಲ ಅಂತೆ. ಓಕೆ, ದಟ್ಸ್ ದ ವಂಡರ್ ಆಫ್ ಆಯುರ್ವೇದ. ಸೊ ಕಮಿಂಗ್ ಟು ದ ಪಾಯಿಂಟ್, ಕೃಷ್ಣ ವೆಂಟ್ ಟು ದ ಗಾಡ್ ಮ್ಯಾನ್ ಅಗೈನ್. ಈಗ ಮತ್ತೆ ಪೈಲ್ಸ್ ಬಂದಿದೆ ಕೃಷ್ಣನಿಗೆ, ಹಾಗಾಗಿ ಕೊನೆ ಬಾರಿ ಅವ್ರು ಹೇಗೋ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಈಗಲೂ ಹಂಗೆ ಕೊಡ್ಬೋದೇನೋ ಅಂತ ಹಿ ವೆಂಟ್ ಟು ದ ಸಾಧು ಅಗೈನ್. ನಾವ್ ದ ಗಾಡ್ ಮ್ಯಾನ್ ಹ್ಯಾಡ್ ಬಿಕಮ್ ಟೂ ಓಲ್ಡ್. ಇವಾಗ ನಮ್ಮ ಮಲಯಾಳಿ ಸಾಧುಗೆ, ರಿಮೆಂಬರ್ ಮಲಯಾಳಿ ಸಾಧು ಕೂಡ ಒಂದು ಕ್ಯಾರೆಕ್ಟ್ರು, ಕೃಷ್ಣ ಕೂಡ ಕ್ಯಾರೆಕ್ಟ್ರು, ರಿಮೆಂಬರ್ ಆಲ್ ದಿಸ್. ಓಕೆ, ಸೊ ಮಲಯಾಳಿ ಸಾಧು ಇವಾಗ ದ ಗಾಡ್ ಮ್ಯಾನ್ ಹ್ಯಾಡ್ ಬಿಕಮ್ ಟೂ ಓಲ್ಡ್, ತುಂಬ ವಯಸ್ಸಾಗ್ಬಿಟ್ಟಿದೆಯಂತೆ. ಯಾರಿಗೆ? ಗಾಡ್ ಮ್ಯಾನಿಗೆ. ಅಪ್ಯಾರೆಂಟ್ಲಿ ಹಿ ಟೋಲ್ಡ್ ಕೃಷ್ಣ ದಟ್ ಹಿ ಡಿಡ್ ನಾಟ್ ಹ್ಯಾವ್ ದ ಸ್ಟ್ರೆಂತ್ ಟು ಸರ್ಚ್ ಫಾರ್ ದ ಪ್ಲ್ಯಾಂಟ್, ಬಟ್ ದಟ್ ಹಿ ವುಡ್ ಡಿಸ್ಕ್ರೈಬ್ ಇಟ್. ಅವನು ಸಾಧು ಏನು ಹೇಳ್ತಾನೆ, ನೋಡಪ್ಪ, ನನಗಿವಾಗ ಕಾಡಿಗೆ ಹೋಗಿ ನಿನಗೆ ಬೇಕಾಗಿರೋ ಗಿಡಮೂಲಿಕೆನ ತೊಗೊಂಬರೋಷ್ಟು ಶಕ್ತಿ ನನ್ನಲ್ಲಿಲ್ಲ, ಆದರೆ ನಾನು ನಿನ್ನ ಕಾಯಿಲೆನ ಗುಣಮುಖ ಮಾಡ್ತೀನಿ. ಆದರೆ ಆ ಒಂದು ಔಷಧಿ ನಾನು ಹೇಳೋದನ್ನು ನೀನೇ ಹುಡುಕೊಂಡು ತೊಗೊಂಡು ಅದನ್ನು ನಾನು ಹೇಳೋ ರೀತಿ ಫಾಲೋ ಅಪ್ ಮಾಡು ಅಂತ ಹೇಳ್ತಾರೆ. ಸೊ ಡಿಸ್ಕ್ರೈಬ್ ಮಾಡ್ತಾರೆ ಯಾವ ಗಿಡ ಏನು ಅಥವಾ ಏನು ಹರ್ಬಲ್ ಪ್ಲ್ಯಾಂಟು ಇವರು ಮೆನ್ಷನ್ ಮಾಡ್ತಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಕೃಷ್ಣ ಹ್ಯಾಡ್ ಟು ಸರ್ಚ್ ಫಾರ್ ದಿಸ್ ಪ್ಲ್ಯಾಂಟ್, ಡಿಗ್ ಔಟ್ ದ ಟ್ಯೂಬರಸ್ ರೂಟ್, ಮಿಕ್ಸ್ ಇಟ್ ವಿತ್ ದ ಮಿಲ್ಕ್ ಅಂಡ್ ಡ್ರಿಂಕ್ ದ ಮೆಡಿಸಿನ್ ಫಾರ್ 5 days. ಕೃಷ್ಣ ಇವರು ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾರೆ, ಯಾರೋ ಮಲಯಾಳಿ ಸಾಧು ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಈ ರೀತಿ ಇಂಥ ಒಂದು ಗಿಡನ ಹುಡ್ಕೊಂಡು ಹೋಗಿ ಆ ಗಿಡದ ಬೇರನ್ನು ತೆಗೆದು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಹಾಲನ್ನು 5 ದಿನ ಕಂಟಿನ್ಯೂಸ್ ಆಗಿ ಕುಡಿ, ನಿನಗೆ ಪೈಲ್ಸ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅಂತ. ಯಾವ ರೀತಿಯಾದಂಥ ಗಿಡ ಇದು? It's none other than the same creeper which Mara had tied on the day when it has been introduced to the narrator Tejasvi, and Appanna had tied it to the nearest tree. Okay, same creeper. ಅದನ್ನು ಹೇಳಿರ್ತಾರೆ. ದ ನೆಕ್ಸ್ಟ್ ಡೇ, ಇಲ್ಲಿ ನ್ಯಾರೇಟರ್ ಹೇಳ್ತಾರೆ, ಅದಾಗಿ ಮಾರನೇ ದಿನ, ಐ ಸಾ ಕೃಷ್ಣ ಲುಕಿಂಗ್ ಫಾರ್ ದ ಮೆಡಿಸಿನಲ್ ಕ್ರೀಪರ್. ಸೊ ನೆಕ್ಸ್ಟ್ ಡೇ ನಾನು ಕೃಷ್ಣನ ನೋಡಿದೆ ಈ ಒಂದು ಕ್ರೀಪರ್ನ ಹುಡುಕ್ತಾ ಇರೋದು. ಅಂದರೆ ಸರ್, ಒಂದು ಗಿಡ ಇದೆಯಂತೆ, ಆ ಗಿಡದಲ್ಲಿ ವಿಳೆದ ಎಲೆ ರೀತಿಯಾದಂಥ ಎಲೆಗಳು ಬಿಟ್ಟಿರುತ್ತೆ, ಬಳ್ಳಿ ಅದು, ಹಾಗೆಯೇ ದ್ರಾಕ್ಷಿ ಗೊಂಚಲು ರೀತಿ ಹಣ್ಣು ಇರುತ್ತೆ, ಅದೊಂದು ಕ್ರೀಪರು, ಆ ಗಿಡ ಬೇಕಿತ್ತು ನನಗೆ ಅಂತ ಹುಡುಕ್ತಾ ಇರೋದು ಕೃಷ್ಣ ಕಾಣುತ್ತೆ. ಸೊ ವೆನ್ ಐ ಲಿಸನ್ ಟು ಹಿಸ್ ಡಿಸ್ಕ್ರಿಪ್ಷನ್, ಯಾವಾಗ ಈ ಡಿಸ್ಕ್ರಿಪ್ಷನ್ ಕೇಳ್ತಾನೋ, ನ್ಯಾರೇಟರ್ ಕೇಳ್ತಾರೋ, ಐ ವಾಸ್ ಶೋರ್ ದಟ್ ಹಿ ವಾಸ್ ಲುಕಿಂಗ್ ಫಾರ್ ದ ಸೇಮ್ ಕ್ರೀಪರ್. ನನಗೆ ಅವಾಗ ಗೊತ್ತಾಗತ್ತೆ ಇದೇ ಕ್ರೀಪರ್ ಅಂತ. ಸೊ ಅಪ್ಪಣ್ಣ ಅವತ್ತು ಕಟ್ಟಿದ್ದು ಇವರಿಗೆ ನೆನಪಿರುತ್ತಲ್ಲ. ಸೊ for the same creeper which Mara Appanna had tied to the nearest tree. I took him to the plant. We had to dig quite a bit to get the tuber. ಸೊ ಹಾಗಾಗಿ ಅದ್ರ ಬೇರು ಸಿಗಬೇಕು ಅಂದರೆ ತುಂಬಾ ಅಗ್ಯೋದಾಯಿತು. ಸೊ ಹೋಗಿ ಆ ಒಂದು ಬೇರನ್ನು ತಗೊಂಡ್ರು. ಯಾರು? ನ್ಯಾರೇಟರು ಕೃಷ್ಣ ಗ್ರೌಂಡ್ ದಿಸ್ ರೂಟ್, ಚೆನ್ನಾಗಿ ಆ ಒಂದು ರೂಟ್ನ ಗ್ರೌಂಡ್ ಮಾಡಿದ್ರೆ ಕುಟ್ಟಿ ಚೆನ್ನಾಗಿ ರುಬ್ಕೊಂಡ.
ಆ್ಯಂಡ್ ಡ್ರ್ಯಾಂಕ್ ಇಟ್ ವಿತ್ ದ ಮಿಲ್ಕ್, ಅದನ್ನು ರುಬ್ಬಿ ಹಾಲಲ್ಲಿ ಹಾಕ್ಕೊಂಡು ಅದನ್ನು ಕುಡಿತಾನೆ. ಕುಡಿದಾಗ ವಿತಿನ್ ಎ ಡೇಸ್ ಹಿಸ್ ಪೈಲ್ಸ್ ಇಂಪ್ರೂವ್ಡ್, ಒಂದೇ ದಿನದಲ್ಲಿ ಅವನ ಪೈಲ್ಸ್ ಇಂಪ್ರೂವ್ ಆಯಿತು. ಆ್ಯಂಡ್ ಹಿ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇನ್ 5 days, 5 ದಿನದಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಟ್ಟ, ಪೈಲ್ಸೇ ಇಲ್ದಂಗೆ ಆಯಿತು. ಆ್ಯಂಡ್ ಕೃಷ್ಣ ಬಿಟ್ ಗುಡ್ ಬೈ ಟು ಹಿಸ್ ಜಾಬ್ ಆ್ಯಸ್ ಅ ರಿಕ್ಷಾ ಡ್ರೈವರ್. ಅಲ್ಲಿಂದ ಕೃಷ್ಣ ರಿಕ್ಷಾ ಡ್ರೈವರ್ ಕೆಲಸನೇ ಬಿಟ್ಟ, ಯಾಕೆಂದರೆ ಯಾವಾಗಲೂ ಸೀಟ್ ಮೇಲೆ ಕೂತು ಹೀಟು, ಹಾಗಾಗಿ ಆ ಒಂದು ಪೈಲ್ಸ್ ಬರೋದಕ್ಕೆ ಅದೇ ಕಾರಣ ಇರ್ಬೋದು ಅಂತ ಆ ಕೆಲಸನೇ ಬಿಟ್ಟ. ಆದರೆ ರಿಮೆಂಬರ್, ಈ ಒಂದು ಆಯುರ್ವೇದದ ಶಕ್ತಿನ ನೋಡಿ, ಆ್ಯಲೋಪತಿಕಲ್ಲಿ ಸರ್ಜರಿ ಮಾಡಿ ಆ ಒಂದು ಪೈಲ್ಸ್ನ ರಿಮೂವ್ ಮಾಡಬೇಕಾಗಿತ್ತು. ಆದರೆ ಆಯುರ್ವೇದದಲ್ಲಿ ಏನು ಸರ್ಜರಿ ಇಲ್ಲದೆ ಬರೀ ಒಂದು ಹಾಲು, ಒಂದು ಲೋಟ ಹಾಲು, ಒಂದು ಬೇರಿನ ರಸ ಅಷ್ಟೇ. ಎಷ್ಟು ಖರ್ಚಾಯಿತು ಹಾಲಿಗೆ? ಅಮ್ಮಮ್ಮ ಅಂದರೆ 40 - 50 ರೂಪಾಯಿ. ಓಕೆ, ಪಂಡಿತರು ದುಡ್ಡೇ ಇಸ್ಕೊಳ್ಳೋದಿಲ್ಲ, ಕೆಲವೊಬ್ರು 10-20 ರೂಪಾಯಿ ಇಸ್ಕೊಳ್ತಾರೆ ಅಷ್ಟೇ ಈಗಲೂ ಕೂಡ. ಹಾಂ, ಎಲ್ಲಿ ಹಾಸ್ಪಿಟಲೈಸೇಷನ್ ಆಗಬೇಕಾಗಿತ್ತು, ಎಷ್ಟೆಲ್ಲ ಖರ್ಚು ಮಾಡಬೇಕಾಗಿತ್ತು, ಆ ನೋವು ಎಷ್ಟು ನಾವು ಅನುಭವಿಸ್ಬೇಕಾಗಿತ್ತು. ಆದರೆ ನೋಡಿ, ಬರೀ 5 ದಿನದಲ್ಲಿ ಬರೀ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ದಕ್ಕೇ ಕಂಪ್ಲೀಟಾಗಿ ಆ ಒಂದು ಪೈಲ್ಸ್ ಕ್ಯೂರ್ ಆಯಿತು. ದಟ್ ಈಸ್ ದ ಬ್ಯೂಟಿ ಆಫ್ ದ ಆಯುರ್ವೇದ. ಅದನ್ನೇ ಹೇಳ್ತಾರೆ ನ್ಯಾರೇಟರ್. ಈವನ್ ಮೋರ್ ಸ್ಟ್ರೇಂಜ್ ವಾಸ್ ದ್ಯಾಟ್, ಯಾವಾಗ ಕೃಷ್ಣಂದು ಕಾಯಿಲೆ ಗುಣ ಆಯಿತು ಅವತ್ತು ಅವ್ರದ್ದು ರೂಟ್ನ ತಿನ್ನೋ ಅವತ್ತು, ಸ್ಟ್ರೇಂಜ್ ಥಿಂಗ್ ವಾಟ್ ಹ್ಯಾಪನ್ ಟು ಮೀ, ಇವರಿಗೂ ಅದ್ರ ಬಗ್ಗೆ ಇಷ್ಟೊಂದು ಕುತೂಹಲ ಇತ್ತಲ್ಲ. ಅವತ್ತು ಕೃಷ್ಣನಿಗೆ ಆ ಬೇರನ್ನು ತೆಗೆದುಕೊಟ್ಟಿದ್ದು ಇವರೇನೆ ಸಹಾಯ ಮಾಡಿದ್ದು. ವೆನ್ ವಿ ಡಗ್ ಅಪ್ ದ ರೂಟ್ ಐ ಏಟ್ ಜಸ್ಟ್ ಎ ಸ್ಮಾಲ್ ಪೀಸ್ ಆಫ್ ಇಟ್. ಸೊ ಯಾವಾಗ ಬೇರನ್ನ ಅಗಿದ್ರೋ ಆ ಬೇರಲ್ಲಿ ಅಗಿದು ಅದು ಟೇಸ್ಟ್ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಣ್ಣ ಚೂರನ್ನ ಅಗಿದು ತಿಂತಾರೆ. ಜಸ್ಟ್ ಟು ಸಿ ಹೌ ಇಟ್ ಟೇಸ್ಟೆಡ್, ಇಟ್ ವಾಸ್ ಸ್ಲೈಟ್ಲಿ ಬಿಟ್ಟರ್. ನೋಡೋಣ ಹೆಂಗಿರುತ್ತೆ ಅಂತ ತಿಂದು ನೋಡ್ತಾರೆ. ಆದರೆ ಅದು ತುಂಬ ಕಹಿಯಾಗಿತ್ತಂತೆ, ತಿನ್ನಲಿಕ್ಕೆ ತುಂಬ ಕಹಿಯಾಗಿತ್ತು. ಸೊ ತಿನ್ನೋಕ್ಕೆ ಸ್ವಲ್ಪ ಕಹಿಯಾಗಿತ್ತು. ಅದು ತಿಂದ ನಂತರ ಮೈ ರೈಟ್ ಹೀಲ್ ಹ್ಯಾಡ್ ಬೀನ್ ಪೈನಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್. ಇವರ ಬಲಗಾಲಿನ ಹಿಮ್ಮಡಿ ಏನಿತ್ತು ತುಂಬ ನೋವಿತ್ತಂತ. ಇಫ್ ಐ ಹ್ಯಾಡ್ ಟು ವಾಕ್ ಲಾಂಗ್ ಡಿಸ್ಟೆನ್ಸಸ್ ಐ ವುಡ್ ಸ್ಟಾರ್ಟ್ ಲಿಂಪಿಂಗ್. ನಾನೇನಾದ್ರು ತುಂಬ ದೂರ ನಡಿಬೇಕು ಅಂತ ಇದ್ದರೆ ನಾನು ಕುಂತ್ಕೊಳ್ತಾ ಹೋಗಬೇಕಾಗಿತ್ತು, ಅಷ್ಟು ನೋವಾಗ್ತಾ ಇತ್ತು. ನನ್ನ ಬಲಗಾಲು ಹಿಮ್ಮಡಿ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವು ಬರ್ತಾಯಿತ್ತು. ಇನ್ ಅಡಿಷನ್ ಆಫ್ ಲೇಟ್ ದೇರ್ ವಾಸ್ ಎ ಸ್ವೆಲ್ಲಿಂಗ್ ನೆಕ್ಸ್ಟ್ ಟು ಬೋನ್ ಆಫ್ ಮೈ ಹೀಲ್. ನನ್ನ ಬಲಗಾಲ ಹಿಮ್ಮಡಿಗೆ ತುಂಬ ದೂರ ನಡೆದಾಗ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತಂತೆ. ಅವರ ಹಿಮ್ಮಡಿಯಲ್ಲಿ ತುಂಬ ನೋವಿತ್ತಂತೆ. ಎಲ್ಲರೂ ದೂರ ನಡಿಬೇಕಾದ್ರೆ ಕಾಲ ಹಿಮ್ಮಡಿಲಿ ತುಂಬ ನೋವು ಬರ್ತಾ ಇತ್ತಂತೆ. ತುಂಬ ದೂರ ನಡೆದ್ರೆ ಕಾಲು ಕುಂತ್ಕೊಂಡು ಹೋಗೋ ಥರ ಆಗ್ತಾ ಇತ್ತಂತೆ. ಅದಾದ್ಮೇಲೆ ತುಂಬ ದೂರ ನಡೆದಿನ ಮಾರನೇ ದಿನಕ್ಕೇನೆ ಅಲ್ಲೊಂದು ಸ್ವೆಲ್ಲಿಂಗ್ ಸ್ಟಾರ್ಟ್ ಆಯ್ತಂತೆ. ಸ್ವೆಲ್ಲಿಂಗ್ ಅಂದರೆ ಗೊತ್ತಿದೆಯಲ್ಲ, ಬಾವು ಊದ್ಕೊಳ್ತಾ ಇತ್ತು. ಈ ಬಾವು ದ ಸರ್ಜನ್ ಹ್ಯಾಡ್ ಸೆಡ್ ದಟ್ ಇಟ್ ಹ್ಯಾಡ್ ಟು ಬಿ ಸರ್ಜಿಕಲಿ ರಿಮೂವ್ಡ್. ಇವರಿಗೆ ಸರ್ಜನ್ ಡಾಕ್ಟರ್ಸ್ ಎಲ್ಲ ಏನು ಸಜೆಸ್ಟ್ ಮಾಡಿದ್ರು, ನೋಡಿ ಆ ಸ್ವೆಲ್ಲಿಂಗ್ ಏನಿದೆ ಅದನ್ನು ನಾವು ಆಪ್ರೇಷನ್ ಮಾಡೇ ತೆಗಿಬೇಕು, ಇಲ್ಲಾಂದರೆ ಇಲ್ಲ ಅಂತ. ಆ್ಯಲೋಪತಿಕಲ್ಲಿ ಏನೇ ಹೋಗಲಿ ನೀವು ಆಪ್ರೇಷನ್ ಮಾಡಿ ತೆಗಿಬೇಕು, ಆಪ್ರೇಷನ್ ತೆಗಿಬೇಕು. ಮೈ ಮೇಲೆ ಏನಾದ್ರು ಒಂದು ಗಂಟಾಗಿದ್ರೆ, ಇಲ್ಲ ಸರ್ ಇದಕ್ಕೊಂದು ಸಣ್ಣ ಆಪ್ರೇಷನ್ ಮಾಡಬೇಕಾಗತ್ತೆ, ಒಂದು 25-30 ಸಾವಿರ ಖರ್ಚಾಗತ್ತೆ ಅಷ್ಟೇ, ಜಾಸ್ತಿ ಇಲ್ಲ, ಒಂದೇ ದಿನದಲ್ಲಿ ತೆಗೆದುಬಿಡ್ತೀವಿ. ಒಂದು 2 ದಿನ ಹಾಸ್ಪಿಟ್ಲಲ್ಲಿ 3 ದಿನ ನೀವು ಮನೆಗೆ ಹೋಗ್ಬೋದು, ಆಮೇಲೆ ಒಂದು 15-20 ದಿನ ರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ಇವ್ರು ಯಾವಾಗ ಆ ರೂಟ್ನ ಟೇಸ್ಟ್ ಮಾಡಿದ್ರು, the surgeon had told me, it noticed that a few days after I had eaten the piece of root, the swelling had disappeared ಅಂತ. ಅಂದರೆ ಅವ್ರ ಕಾಲಲ್ಲಿ ಆದಂತಹ ಬಾವೇನಿತ್ತು ಅದು ಕಂಪ್ಲೀಟ್ಲಿ ಡಿಸಪಿಯರ್ ಆಗಿ ಹೋಗಿತ್ತಂತೆ. ನೋಡಿ, ಸರ್ಜನ್ ಹೇಳಿದ್ದು ಸರ್ಜರಿ ಮಾಡಿಸ್ಕೊಳ್ಳಿ ಅಂತ, ಅದಕ್ಕೂ ಕೂಡ. ಆದರೆ ಇಲ್ಲಿ ಕಂಪ್ಲೀಟಾಗಿ ಕ್ಯೂರೇ ಆಗೋಗಿತ್ತಂತೆ, ಆದರೆ ಬರೀ ರೂಟ್ನ ಟೇಸ್ಟ್ ಮಾಡಿದ್ದಕ್ಕೇನೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದ ಆಯುರ್ವೇದ. ನಾವೇ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ ಮಕ್ಕಳೇ. ಯಾವತ್ತೂ ಕೂಡ ಅಷ್ಟೇ, ನಾನು ಅವತ್ತು ಹೇಳಿದೆ ಆರಂಭದ ಮೊದಲನೇ ಸೆಷನಲ್ಲೇ, ನಮ್ಮ ಆಯುರ್ವೇದಕ್ಕೆ ತುಂಬ ಮಹತ್ವದ ಬೆಲೆ ಇದೆ. ಆದರೆ ಅದ್ರ ಬಗ್ಗೆ ಜ್ಞಾನ ಸಾಕಷ್ಟು ಹಂಚಿಲ್ಲ. ನಮ್ಮ ಪೂರ್ವಿಕರೇನಿದ್ದಾರೆ ಆ ಒಂದು ಆಯುರ್ವೇದದ ಜ್ಞಾನ ಏನಿದೆ ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿದ್ದಿದ್ರೆ ಇವತ್ತು ನಮ್ಮ ಆಯುರ್ವೇದ ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇತ್ತು. ಆದರೆ ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜನರಿಗೆ ಅಥವಾ ನಮ್ಮ ಪೀಳಿಗೆಗೇನೆ ಅಷ್ಟೊಂದು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಾರಿಗೆ ಬೇಡಪ್ಪ ಇಷ್ಟು ಬೇಗ ಕ್ಯೂರ್ ಆಗೋದು. ನೋಡಿ, ಮೈ ಮೇಲೆ ಗುಳ್ಳೆ ಆಗಿದ್ದಕ್ಕೆ ಕೃಷ್ಣನಿಗೆ ಒಂದು ಬಾತ್ಕೋಳಿ ಮೊಟ್ಟೆ, ಅದ್ರ ಜೊತೆಗೆ ಯಾವುದೋ ಒಂದು ಮರದ ಒಂದು ಚಕ್ಕೆಯ ಒಂದು ಪುಡಿನ ಹಾಕಿ 10 ದಿನ ತೊಗೊಂಡ್ರೆ ವಾಟ್ಸ್ ಬಿಗ್ ಡೀಲ್ ಇನ್ ಇಟ್. ಎಂತೆಂಥ ಟಾನಿಕ್ ಕುಡಿತೀವಿ, ಕಹಿ ಇರೋದು, ಮಾತ್ರೆ ನುಂಗ್ತೀವಿ, ಇಂಜೆಕ್ಷನ್ ತೊಗೊಳ್ತೀವಿ, ಆದರೂ ಕ್ಯೂರ್ ಆಗೋದಿಲ್ಲ ನಮಗೆ. ಆದರೆ ಇದು ಬರೀ ಇದೊಂದು
ಫಾರ್ಮಾಲಿಟಿ ಅಷ್ಟೇ, 10 ದಿನ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ 2 seconds ಆಫ್ ಟ್ರೀಟ್ಮೆಂಟ್ ಫಾರ್ ಎವ್ರಿ ಡೇ. 10 days ಕ್ಯೂರ್ ಆಯಿತು. ಈ ಹಾಲೊಳಗೆ ಬೇರ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಮುಗ್ದೇ ಹೋಯ್ತು, ಕಂಪ್ಲೀಟ್ಲಿ ಕ್ಯೂರ್ ವಿತಿನ್ 5 days. ಮಾಡಿದ್ದಾರೆ. ಏನು ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ಪವರ್ ಕಟ್ ಆಗಿದೆ. ವೆಲ್ಕಮ್ ಬ್ಯಾಕ್. ನ್ಯಾರೇಟರ್ ಆ ಒಂದು ಕೆಲಸ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅವರಿಗೆ ಗೊತ್ತಾದಂಥ ಒಂದು ಆಯುರ್ವೇದ ಅಥವಾ ಒಂದು ಗಿಡ ಮೂಲಿಕೆ ಅದರ ಕಾಯಿಲೆ ಯಾವುದನ್ನ ಗುಣಪಡಿಸುತ್ತೆ ಅನ್ನೋದನ್ನ ತಿಳ್ಕೊಂಡ ನಂತರ ನಿಮ್ಮೆಲ್ಲರ ಮುಂದೆನೂ ಅದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಹಾಗಾಗಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ತೇಜಸ್ವಿ ಫಾರ್ ದಟ್. ಏಕೆ ಅಂತ ಹೇಳಿದ್ರೆ, ಇದು ಇಟ್ಸ್ ನಾಟ್ ಎ ಇಮ್ಯಾಜಿನೇಷನ್ ಆರ್ ಫಿಕ್ಷನ್. ಓಕೆ, ದಿಸ್ ಈಸ್ ಎ ಟ್ರೂ ಸ್ಟೋರಿ and what he has experienced in his life. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕ್ರೀಪರ್ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬಂದಿತ್ತು ಸ್ಟೂಡೆಂಟ್ಸ್. ಆರ್ಟಿಕಲ್ ಕೂಡ ಬಂದಿತ್ತು. ನೀವು ಕಾಲೇಜಿಗೆ ಬಂದಿದ್ರೆ ಆ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೆ. ಸುಮಾರು ವರ್ಷಗಳ ಹಿಂದೆ ನನಗೂ ಒಬ್ಬ ಸ್ಟೂಡೆಂಟ್, ಸರ್ ನೀವು ಹೇಳ್ದಂಥ ಒಂದು ಚಾಪ್ಟರ್ದು ಆರ್ಟಿಕಲ್ಲು ಬಂದಿದೆ ಸರ್ ನೋಡಿ ಅಂತ ನನಗೆ ಅವನು ತೋರಿಸಿದ್ದ. ನಿಮಗೂ ಕೂಡ ತೋರಿಸ್ತೀನಿ. ದಿಸ್ ಇಸ್ ಟ್ರೂ. ದಿಸ್ ಇಸ್ ಹೌ ಇಟ್ ಲುಕ್ ಲೈಕ್. ಓಕೆ ಸ್ಟೂಡೆಂಟ್ಸ್, ಐ ವಿಲ್ ಶೋ ಯು. This is how it look like. This is the creeper. Okay, ಇದೇ ಕ್ರೀಪರು. ಇದ್ರ ಬಗ್ಗೆ ಆರ್ಟಿಕಲ್ ಬಂದಿತ್ತು. ಇದನ್ನ ನಾನು ನಿಮಗೆ ಕಾಲೇಜಿಗೆ ಬಂದಾಗ ಐ ಕ್ಯಾನ್ ಶೋ ಇನ್ ದ ಕ್ಲಾಸ್ ರೂಮ್ ಆಲ್ಸೋ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಸೋ ಫಾರ್. ಈ ಒಂದು ಚಾಪ್ಟರ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಮಾಡ್ಕೊಂಡಿದ್ದೀರಾ ಅಂತಲೂ ಅಂದ್ಕೊಳ್ತೀನಿ. ಟೆಕ್ಸ್ಟ್ ಬುಕ್ ಇಲ್ದಲ್ಲಿರೋದು ಟೆಕ್ಸ್ಟ್ ಬುಕ್ ತೊಗೊಂಡು ಲೈನ್ ಬೈ ಲೈನ್ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಹಾಗೇನೆ ರಿಮೆಂಬರ್ ಆಲ್ ದಿಸ್ ಕ್ಯಾರೆಕ್ಟರ್ಸ್. ಯಾರ್ಯಾರು? ಮಾರ, ಸಣ್ಣ, ಮಾಸ್ತಿ, ಬೈರ, ಅಪ್ಪಣ್ಣ ನ್ಯಾರೇಟರು, ಮತ್ತು ಹುಲಿ ಹಿಂಡಲು ಊರಿನ ಹೆಸರು, ಅಲ್ಲಿ ಇದ್ದಂಥ ವೈಟ್ ಡಾಕ್ಟರು, ಮಾರಾಸ್ ವೈಫ್ ಒಂದು ಕ್ಯಾರೆಕ್ಟರೇ ಬರುತ್ತೆ. ಅದ್ರ ಜೊತೆಗೆ ಪ್ಲ್ಯಾಂಟ್ ಪ್ಯಾಥಾಲಜಿಸ್ಟ್ ಯಾರು? ಚಂದ್ರು, ಅವನ ಹೆಸರು ನೆನಪಿರಬೇಕು. ಅದ್ರ ಜೊತೆಗೆ ಕೃಷ್ಣ. ಓಕೆ, ಕೃಷ್ಣ ದ ಅರ್ಸ್ಟೈಲ್ ಫಾರ್ಮ್ ಹ್ಯಾಂಡ್, ಅರ್ಲಿಯರ್ ಫಾರ್ಮ್ ಹ್ಯಾಂಡ್ ಆಫ್ ದ ನ್ಯಾರೇಟರ್ ಕೃಷ್ಣ. ಈ ಇಷ್ಟು ಜನನ ಕ್ಯಾರೆಕ್ಟರ್ಸ್ನ ನೀವು ನೆನ್ಪಿಟ್ಕೋಬೇಕು. ಹಾಗೆ ಮಲಯಾಳಿ ಸಾಧು, ಅದನ್ನು ಮರ್ತಿದೆ. ಸೊ ಈ ಎಲ್ಲರನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಅದ್ರ ಜೊತೆಗೆ ಈ ಹುಲಿ ಹಿಂಡಲಾಗಿರಲಿ, ಓಕೆ, ನಮ್ಮ ತೇಜಸ್ವಿಯವರು ಹುಟ್ಟಿದ ದಿನ ಆಗಿರಲಿ, ಅದು ಹುಟ್ಟಿದ ದಿನ ಅಂತೀನಿ, ಡೇಟ್ ಆಫ್ ಬರ್ತ್ ಏನಿದೆ, ಯು ಹ್ಯಾವ್ ಟು ರಿಮೆಂಬರ್ ಆಲ್ ದಿಸ್. ಓಕೆ, ಓಕೆ ಸ್ಟೂಡೆಂಟ್ಸ್, ವಿ ಆರ್ ಡನ್ ವಿತ್ ದಿಸ್ medicinal creeper, around a medicinal creeper. Okay, I'll see you once we'll start the next chapter. Okay, thank you all.